ಒಂದಾನೊಂದು ಕಾಲದಲ್ಲಿ ಮನುಷ್ಯರಿಗೇನೆ ಹುಟ್ಟುತ್ತಾ ಇದ್ರು ಅಂತ ಹೇಳೋ ಕಾಲ ಇನ್ನು ಕೆಲವೇ ದಿನದಲ್ಲಿ ಬರಲಿದೆ. ಆಕ್ಟೋಲೈಫ್ ಅನ್ನೋ ಒಂದು ಕಂಪನಿ ಮನುಷ್ಯರನ್ನ ಫ್ಯಾಕ್ಟ್ರಿಯಲ್ಲಿ ತಯಾರಿಸ್ತೀವಿ ಅಂತ ಹೇಳ್ತಾ ಇದೆ. ಇವರೇನು ಹೇಳ್ತಾ ಇದ್ದಾರೆ ಅಂದರೆ ಅವರು ಆರ್ಟಿಫಿಷಿಯಲ್ ಆಗಿ ಹುಟ್ಟಿಸುವ ಮಕ್ಕಳು ನಾರ್ಮಲ್ ಆಗಿ ಹುಟ್ಟಿರೋ ಮಕ್ಕಳಿಗಿಂತ ಡಬಲ್ ಸ್ಮಾರ್ಟ್, ಡಬಲ್ ಹೈಟ್, ನೋಡಲು ಕೂಡ ಸುಂದರವಾಗಿರ್ತಾರಂತೆ. ಇದು ಸೈಂಟಿಫಿಕ್ ಆಗಿ ಪಾಸಿಬಲ್ ಆಗುತ್ತೆ ಕೂಡ. ಯಾರಿಗೆ ಮಕ್ಕಳು ಆಗೋದಿಲ್ವೋ, ಕೆಲವು ಮಹಿಳೆಯರಿಗೆ ಕ್ಯಾನ್ಸರ್ನಿಂದ ತಮ್ಮ ಗರ್ಭಕೋಶವನ್ನು ರಿಮೂವ್ ಮಾಡಿರ್ತಾರೆ, ಅಂಥವರಿಗೆ ಅವರದೇ ಆದ DNA ಉಪಯೋಗಿಸಿ ಮಕ್ಕಳನ್ನು ಹುಟ್ಟಿಸ್ತಾರೆ. ಅಂದರೆ ಅವರು ಬಯಾಲಜಿಕಲ್ ಆಗಿ ಅವರ ಮಕ್ಕಳೇ ಆಗಿರ್ತಾರೆ. ಫ್ಯೂಚರ್ನಲ್ಲಿ ಎಲ್ಲ ಚೆನ್ನಾಗಿರೋರು ಕೂಡ ಇದನ್ನೇ ಬಯಸ್ತಾರೆ. ಯಾಕಂದರೆ ಬ್ಯೂಟಿಗೋಸ್ಕರ, ಮಕ್ಕಳಿಗೆ ಜನ್ಮ ನೀಡುವಾಗ ಬರುವ ನೋವನ್ನು ತಪ್ಪಿಸಿಕೊಳ್ಳೋಕ್ಕೋಸ್ಕರ, ಮತ್ತು ಕೆಲವು ಜನರಿಗೆ ಮಕ್ಕಳನ್ನು ಗರ್ಭದಲ್ಲಿ ಹೊರುವ ಟೈಮ್ ಕೂಡ ಇಲ್ಲ. ಈಗಾಗಲೇ ಕೆಲವು ಜನ ಸೆಲೆಬ್ರಿಟಿಗಳು ಮಗುವನ್ನು ಹಡೆಯುವ ಟೈಮ್ ಇಲ್ಲದೆ ಮಗುವನ್ನು ಬೇರೆಯವರ ಹೊಟ್ಟೆಯಲ್ಲಿ ಬೆಳೆಸ್ತಾ ಇದ್ದಾರೆ. ಇನ್ನು ಟಾಪಿಕ್ಗೆ ಬಂದರೆ 75 ಹೈಲಿ ಎಕ್ವಿಪೈಡ್ ಲ್ಯಾಬ್ಸ್ ಮೂಲಕ ಒಂದೊಂದು ಲ್ಯಾಬ್ನಲ್ಲಿ 400 ಆರ್ಟಿಫಿಷಿಯಲ್ ಮಕ್ಕಳನ್ನು ಒಂದೇ ಸಲ ತಯಾರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಮಗು ಬೆಳೆಯುವ ಈ ಮಿಷಿನ್ನ ಪಾಡ್ ಅಂತ ಕರೀತಿದ್ದಾರೆ. ಈ ಪಾಡ್ ಸೇಮ್ ತಾಯಿಯ ಗರ್ಭದ ಥರನೇ ಇರುತ್ತೆ. ತಾಯಿಯ ಗರ್ಭಕೋಶದ ಒಳಗಡೆ ಯಾವ ರೀತಿ ಕಂಡೀಷನ್ ಇರುತ್ತೋ ಅದೇ ಥರ ಇದರೊಳಗೂ ಕೂಡ ಕಂಡೀಷನ್ ಇರುತ್ತೆ. ಈ ಪಾಡ್ಗಳು 2 ಬಯೋರಿಯಾಕ್ಟರ್ಗಳಿಗೆ ಕನೆಕ್ಟ್ ಆಗಿರ್ತವೆ. ಇವುಗಳಲ್ಲಿ ಒಂದರಲ್ಲಿ ಬೇಬಿಗೆ ಬೇಕಾದ ನ್ಯೂಟ್ರಿಯೆಂಟ್ಸ್ ಮತ್ತು ಆಕ್ಸಿಜನ್ ಇರುತ್ತೆ. ಮಗು ತಾಯಿಯ ಗರ್ಭದಲ್ಲಿ ಇರುವಾಗ ಒಂದು ಕರುಳಿನ ಮುಖಾಂತರ ತಾಯಿಗೆ ಕನೆಕ್ಟ್ ಆಗಿರುತ್ತೆ. ಅದರಿಂದಲೇ ಮಗುವಿಗೆ ಬೇಕಾದ ನ್ಯೂಟ್ರಿಯೆಂಟ್ಸ್ ಮತ್ತು ಆಕ್ಸಿಜನ್ ಹೋಗ್ತಾ ಇರುತ್ತೆ. ಆ ಬೇಬಿಗೆ ಒಂದು ಆರ್ಟಿಫಿಷಿಯಲ್ ತಾಯಿ ಕರುಳು ಇರುತ್ತೆ. ಇದರಿಂದ ಈ ನ್ಯೂಟ್ರಿಯೆಂಟ್ಸ್ ಹೋಗುತ್ತೆ. ಮತ್ತು ತಾಯಿಯ ಗರ್ಭದಲ್ಲಿ ಮಗುವಿನ ಸುತ್ತ ಒಂದು ಫ್ಲೂಯಿಡ್ ಇರುತ್ತೆ. ಅಂಥ ಫ್ಲೂಯಿಡ್ನ ಕೂಡ ಈ ಪಾಡ್ನಲ್ಲಿ ತುಂಬಿಸ್ತಾರೆ. ಅದರಲ್ಲಿ ಹಾರ್ಮೋನ್ಸ್, ಗ್ರೋತ್ ಫ್ಯಾಕ್ಟರ್ಸ್, ಆಂಟಿಬಾಡೀಸ್ ಇರುತ್ತೆ. 2ನೇ ಬಯೋರಿಯಾಕ್ಟರ್ ಬೇಬಿಯಿಂದ ಬರೋ ವೇಸ್ಟ್ನ ಕಲೆಕ್ಟ್ ಮಾಡುತ್ತೆ ಮತ್ತು ಅದನ್ನು ಮತ್ತೆ ರೀಸೈಕಲ್ ಮಾಡುತ್ತೆ. ಇದರಲ್ಲಿ ಬೆಳೆಯುವ ಮಗುವಿಗೆ ಪ್ಲಸ್ ಪಾಯಿಂಟ್ ಏನಂದರೆ ಮಗುವನ್ನು ಎವ್ರಿ ಸೆಕೆಂಡ್ ಸೆನ್ಸಾರ್ಗಳು ಮಾನಿಟರ್ ಮಾಡ್ತಾನೆ ಇರುತ್ತೆ. ಮಗುವಿನ ಹಾರ್ಟ್ ಬೀಟ್ ಯಾವ ರೀತಿ ಇದೆ, ಯಾವ ರೀತಿ ಉಸಿರಾಡ್ತಾ ಇದೆ, ಯಾವ ರೀತಿ ಬೆಳೀತಾ ಇದೆ ಅಂತ. ಈ ಪಾಡ್ ಪಕ್ಕದಲ್ಲೇ ಇರೋ ಡಿಸ್ಪ್ಲೇನಲ್ಲಿ ಆ ಮಗುವಿನ ಪೂರ್ತಿ ಡೇಟಾ ಕಾಣಿಸ್ತಾ ಇರುತ್ತೆ. ಆ ಡೇಟಾವನ್ನು ಮಗುವಿನ ತಂದೆ ತಾಯಿ ಕೂಡ ತಮ್ಮ ಸ್ಮಾರ್ಟ್ಫೋನಲ್ಲಿ ನೋಡ್ಬೋದು. ಆ ಆ್ಯಪ್ನಲ್ಲಿ ಆ ಮಗುವಿನ ಹೈ ರೆಸಲ್ಯೂಷನ್ ಪಿಕ್ಚರ್ ಕೂಡ ಕಾಣಿಸ್ತಾ ಇರುತ್ತೆ. ಆ ಮಗು ಯಾವ ರೀತಿ ಬೆಳೀತಾ ಇದೆ ಅಂತ. ಮಗುವಿಗೆ ಗರ್ಭದಲ್ಲಿ ಇರೋವಾಗಲೇ ಶಬ್ದವನ್ನು ಕೇಳುವ ಅಬಿಲಿಟಿ ಇರುತ್ತೆ. ಆ ಪಾಡ್ನಲ್ಲಿ ಬೆಳೀತಾ ಇರೋವಾಗಲೇ ಆ ಮಗು ತನ್ನ ತಾಯಿಯ ಹಾಡುಗಳನ್ನು ಕೇಳ್ಬೋದು. ತಮ್ಮ ತಾಯಿ ಮೊಬೈಲ್ನಲ್ಲಿ ಹಾಡುಗಳನ್ನು ಹಾಡಿ ಆ ಮಗುವಿಗೆ ಕೇಳಿಸ್ಬೋದು. ಮಗು ಹುಟ್ಟಿದ ಮೇಲೆ ತನ್ನ ತಾಯಿಯ ವಾಯ್ಸ್ನ ಗುರುತಿಸುತ್ತೆ ಮತ್ತು ಆ ವಾಯ್ಸ್ಗೆ ಅಟ್ರಾಕ್ಟ್ ಆಗುತ್ತೆ. ಅದೇ ರೀತಿ ಆ ಮಗುವಿಗೆ ಬೇರೆ ಬೇರೆ ರೀತಿಯ ಮ್ಯೂಸಿಕ್ ಕೂಡ ಕೇಳಿಸ್ಬೋದು ಗರ್ಭದಲ್ಲಿ ಇರೋವಾಗಲೇ. ಒಂದು ವೈರ್ಲೆಸ್ ಸೂಟ್ನ ಕೂಡ ಅವರಿಗೆ ಕೊಡ್ತಾರೆ. ಆ ಸೂಟ್ ಏನು ಮಾಡುತ್ತೆ ಅಂದರೆ ಬೇಬಿ ಯಾವಾಗ ಒದಿಯೋಕೆ, ಕೈ ಅಲುಗಾಡಿಸೋಕೆ ಸ್ಟಾರ್ಟ್ ಮಾಡುತ್ತೋ ಅದನ್ನು ಅವರು ಸೂಟ್ ಮೂಲಕ ಫೀಲ್ ಆಗ್ಬೋದು. ಬೇಬಿ ಒದಿತಾ ಇದೆ ಅಂತ, ಬೇಬಿ ಕಿಕ್ನ ಫೀಲ್ ಆಗ್ಬೋದು. ಅದರಲ್ಲಿ ಹುಟ್ಟುವ ಮಗು ಯಾವ ರೀತಿ ಇರಬೇಕು ಅಂತ ಅವರೇ ಡಿಸೈಡ್ ಮಾಡ್ಕೊಳ್ಬೋದು. ಅವರ ಜೀನ್ಸ್ನ ಎಡಿಟ್ ಮಾಡ್ತಾರೆ. ವಂಶ ಪಾರಂಪರ್ಯವಾಗಿ ಬರುವ ಕೆಲವು ಡಿಸೀಸ್ಗಳನ್ನು ಇದರಲ್ಲಿ ರಿಮೂವ್ ಮಾಡ್ಬೋದು. ಮತ್ತು ಮಗು ಯಾವ ಕಲರ್ನಲ್ಲಿರಬೇಕು, ಯಾವ ಹೇರ್ ಇರಬೇಕು, ಫೇಶಿಯಲ್ ಫೀಚರ್ಸ್ ಯಾವ ರೀತಿ ಇರಬೇಕು, ಕಣ್ಣಿನ ಕಲರ್ ಯಾವ ರೀತಿ ಇರಬೇಕು, ಹೈಟ್ ಯಾವ ರೀತಿ, ಮತ್ತು ಇಂಟೆಲಿಜೆನ್ಸ್ನ ಕೂಡ ಅದರಲ್ಲಿ ಎಡಿಟ್ ಮಾಡ್ಬೋದು. ಈ ರೀತಿ ಇವರು ಒಂದು ವರ್ಷಕ್ಕೆ 30,000 ಮಕ್ಕಳನ್ನು ಪ್ರೊಡ್ಯೂಸ್ ಮಾಡಬಲ್ಲರಂತೆ. ಇಷ್ಟೊಂದು ಅದ್ಭುತಗಳನ್ನು ಮಾಡ್ತಾ ಇರೋ ಈ ಕಂಪನಿ ಯಾಕೆ ಫೇಮಸ್ ಆಗಿಲ್ಲ, ಯಾಕೆ ಯಾರು ಇದ್ರ ಬಗ್ಗೆ ಮಾತಾಡ್ತಿಲ್ಲ ಅಂದರೆ ಈ ಕಂಪನಿ ಒಂದು ಕಾನ್ಸೆಪ್ಟ್ ಮಾತ್ರ. ಈ ಕಾನ್ಸೆಪ್ಟ್ನ ಪರಿಚಯಿಸಿದವರು ಆಶಮ್ ಐ ಗೈಲಿ ಅನ್ನೋರು. ಇವರು ಯಾಮನ್ಗೆ ಸೇರಿದ ಮಾಲಿಕ್ಯುಲರ್ ಬಯಾಲಜಿಸ್ಟ್. ಇದರಲ್ಲಿ ಹೇಳಿದ ಎಲ್ಲ ವಿಷಯಗಳು ಸೈನ್ಸ್ ಮುಖಾಂತರ ಪಾಸಿಬಲ್ ಆಗುತ್ತೆ. ಆದರೆ ಅದು ಫ್ಯೂಚರ್ನಲ್ಲಿ, ಈಗ ಅಲ್ಲ. ಫ್ಯೂಚರ್ನಲ್ಲಿ ಜನ ಮಕ್ಕಳನ್ನು ಯಾವ ರೀತಿ ಮಾಡ್ತಾರೆ ಅನ್ನೋ ವಿಷಯ ಎಲ್ರಿಗೂ ಅರ್ಥವಾಗಲು ಇವರು ಈ ಕಾನ್ಸೆಪ್ಟ್ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಬಿಟ್ಟಿದ್ದಾರೆ. ಇದು ಕೇವಲ ಕಾನ್ಸೆಪ್ಟ್ ಅಷ್ಟೇ ಅಲ್ಲ, ಇದ್ರ ಮೇಲೆ ಇವರು ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆದರೆ ಅದು ಈಗಲೇ ಬರೋದಿಲ್ಲ. ಆದರೆ ಇಂಥ ಮಕ್ಕಳು ಸಮಾಜದಲ್ಲಿ ನಾರ್ಮಲ್ ಆಗೋದ್ರಿಂದ ಕೆಲವು ಹೊಸ ಸಮಸ್ಯೆಗಳು ಹುಟ್ಕೊಳ್ಳುತ್ತೆ. ದುಡ್ಡಿದ್ದವರು ಮಾತ್ರ ಬೇಬಿನ ತಮಗೆ ಬೇಕಾಗಿದ್ದ ಥರ ಡಿಸೈನ್ ಮಾಡಿಸ್ಕೊಳ್ತಾರೆ. ಆದರೆ ಬಡವರು ಏನು ಮಾಡಬೇಕು? ಮತ್ತು ಇದರ ಇಂಪ್ಯಾಕ್ಟ್ ಮಹಿಳೆಯರ ಮೇಲೆ ಕೂಡ ಇರುತ್ತೆ. ಮಹಿಳೆಯರ ಲೈಫ್ ಸ್ಟೈಲ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ತಾಯಿ ಮಗುವಿನ ಸಂಬಂಧ ಕೂಡ ಈಗಿರೋವಷ್ಟು ಗ್ರೇಟ್ ಆಗಿ ಇರೋದಿಲ್ಲ. ನೀವು ಇದ್ರ ಬಗ್ಗೆ ಏನು ಅನ್ಕೊಳ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ಈ ವಿಡಿಯೋ. ಮತ್ತೆ ಇನ್ನೊಂದು ವಿಷಯದ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.